ಕೊಲ್ಲಿ ಯುದ್ಧಕ್ಕೆ ತೆರೆ ಬೀಳುತ್ತಾ ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಸಹಿ ಹಾಕಿ ಇಲ್ಲವೇ ಸರ್ವನಾಶ. ಇರಾನ್ಗೆ ಟ್ರಂಪ್ ವಾರ್ನಿಂಗ್. ಇರಾನ್ ಮುಂದೆ ಅಮೆರಿಕ ಷರತ್ತು ತಲೆಬಾಗುತ್ತಾ? ಸಡ್ಡು ಹೊಡೆಯುತ್ತಾ? ಸಂಧಾನವೋ ಸಮರವೋ? ಹದಿನೈದು ದಿನಗಳ ಕಾಲ ಕದನ ವಿರಾಮಕ್ಕೆ ಇನ್ನೊಂದು 2 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಈಗ ಆಲ್ರೆಡಿ ಒಂದು ಸಂಧಾನ ಸಭೆ ಈಗ ಆಲ್ರೆಡಿ ಡಮಾರ್ ಆಗಿರುವಂಥ ನಿಮಗೂ ಕೂಡ ಗೊತ್ತಿದೆ, ಅದು ಫೇಲ್ ಆಗೋಯ್ತು. ಇನ್ನ 2ನೇ ಸಂಧಾನ ಸಭೆ ಇವತ್ತು ನಡೆಯುವಂಥ ಸಾಧ್ಯತೆ. ಕೊಲ್ಲಿ ಯುದ್ಧಕ್ಕೆ ತೆರೆ ಬೀಳುತ್ತಾ ಇಲ್ವಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಏಪ್ರಿಲ್ 22ಕ್ಕೆ ಕದನ ವಿರಾಮ ಅವಧಿ ಮುಕ್ತಾಯ ಆಗಲಿರುವಂಥದ್ದು. ಇನ್ನೊಂದು 2 ದಿನ ಇದೆ ಅಷ್ಟೇ ಎಂದು ಪಾಕಿಗೆ ಬರ್ತಾ ಇರುವಂಥದ್ದು ಅಮೆರಿಕ ನಿಯೋಗ. ಅಮೆರಿಕದವ್ರು ಹೇಳಿದ್ದಾರೆ, ನಾವು ಹೋಗ್ತಾ ಇದೀವಿ ಪಾಕಿಸ್ತಾನಕ್ಕೆ ಸಂಧಾನ ಮಾತುಕತೆಗೆ ಅಂತ. ಆದ್ರೆ ಇರಾನ್ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಯಾಕೆಂದ್ರೆ ಅವ್ರು ಬರೋದಿಲ್ಲ ಅಂದ್ರೆ ಇರಾನ್ ಅವ್ರು ಹೇಳ್ತಾ ಇದ್ದಾರೆ ನಾವು ಹೋಗಲ್ಲ, ಯಾಕೆಂದ್ರೆ ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ, ಯಾವುದು ಕೂಡ ಒಪ್ಕೊಳ್ಳುವಂಥದ್ದಲ್ಲ ಅಂತ. ಇಂದು ಮತ್ತು ನಾಳೆ 2 ದಿನ ಸಂಧಾನ ಸಭೆ. ಇರಾನ್ ಮುಂದೆ ಟ್ರಂಪ್ ಹಲವು ಷರತ್ತುಗಳನ್ನು ಇಟ್ಟಿದ್ದಾರೆ. ಈ ಷರತ್ತುಗಳನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದೆ ಇರಾನ್. ಇಂದಿನ ಸಭೆಗೆ ಇರಾನ್ ನಿಯೋಗ ಬರುವಂತದ್ದೇ ಡೌಟ್ ಅಂತ ಹೇಳಲಾಗ್ತದೆ. ಸಂಧಾನಕ್ಕೆ ಬರದಿದ್ರೆ ಉಗ್ರ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ರೀತಿಯಾದಂಥ ಎಚ್ಚರಿಕೆಯನ್ನ ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಇರಾನ್ನವ್ರು ನೋಡ್ತಾನೆ ಇದ್ದಾರೆ, ಯುದ್ಧವನ್ನ ನಡೆಸ್ತಾನೆ ಇದ್ದಾರೆ. ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾಗಿ 40 ದಿನಗಳ ಕಾಲ ಕಂಟಿನ್ಯೂಸ್ಲಿ ನಡೀತು. ಅದಾದ್ಮೇಲೆ ಕದನ ವಿರಾಮ ಅಂತ 15 ದಿನಗಳ ಕಾಲ ಕದನ ವಿರಾಮ ಕೂಡ ಘೋಷಣೆ ಆಯಿತು. ತದನಂತರ ಅಲ್ಲಿ ಮಧ್ಯದಲ್ಲಿ ಏನೇನೆಲ್ಲ ಆಗಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನದ ಪರಿಸ್ಥಿತಿ ಇದೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ. ಇರಾನ್ ಅವ್ರು ದಾಳಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರಲ್ಲ, ಇರಾನ್ಗೆ ಸೇರಿದಂತ ಹಡಗಿನ ಮೇಲೇನೆ ದಾಳಿ ಆಗಿದೆ. ಅಮೆರಿಕದವ್ರು ದಾಳಿ ಮಾಡಿರೋದು. ಸರಕು ತುಂಬಿದ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಹಡಗನ್ನ ವಶಕ್ಕೆ ಪಡೆದಿರುವಂಥದ್ದು ಅಮೆರಿಕ. ಅಮೆರಿಕದ ನೌಕಾಪಡೆ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಸಮರ ಸಂಧಾನ ಏನಾಗ್ತಾ ಇದೆ ಅನ್ನುವಂಥದ್ದು ನೀವೇ ನೋಡ್ತಾ ಇದ್ದೀರಾ. ಸಂಧಾನ ಅಂತಾರೆ, ಒಂದ್ ಕಡೆ ಸಮರ ಕೂಡ ಆಗ್ತಾ ಇದೆ. ಕದನ ವಿರಾಮ ಕೂಡ ಬ್ರೇಕ್ ಆಗ್ತಾನೇ ಇದೆ. ಇಲ್ಲಿ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇತ್ತು. ಯುದ್ಧಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ, ವಿರಾಮ ಬೀಳ್ತಾ ಇಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗ್ಲಿಕ್ಕೆ ನಮ್ಮ ಜೊತೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಸರ್ ವೆರಿ ಗುಡ್ ಮಾರ್ನಿಂಗ್. ಯುದ್ಧ ನಡೀತಾ ಇದೆ, ಯಾವಾಗ ನಿಲ್ಲುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಾರೆ, ಪ್ರತಿಯೊಂದು ದೇಶನೂ ಕೂಡ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಅಂತ ಆಗ್ತಾ ಆಗ್ತಾ ಮಧ್ಯದಲ್ಲಿ ಆ ಕದನ ವಿರಾಮ ಕೂಡ ಬ್ರೇಕ್ ಆಗ್ತಾ ಇರುವಂಥದ್ದನ್ನ ನೋಡ್ತಾ ಇದೀವಿ. ಇವತ್ತಾದ್ರೂ ಸಂಧಾನ ಮಾತುಕತೆ ಯಶಸ್ವಿ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಇದೆ. ಆದ್ರೆ ಇರಾನ್ ಅವರು ಹೋಗಲ್ಲ ಅಂತ ಹೇಳ್ತಿದ್ರೆ ಅಟ್ ಪ್ರೆಸೆಂಟ್ ಹೇಗಿದೆ ಸಿಚುಯೇಷನ್? ವೆರಿ ಗುಡ್ ಮಾರ್ನಿಂಗ್ ಅಂಡ್ ಜೈ ಹಿಂದ್. ಯುದ್ಧದಲ್ಲಿ ಏನು ಅಂತ ಹೇಳಿದ್ರೆ, ಯಾರು ಒಂದು ಫ್ರಂಟ್ ಫೂಟ್ ಅಲ್ಲಿ ಇರ್ತಾರಲ್ಲ ಅವರು ಕಂಡೀಷನ್ಸ್ ಹಾಕ್ತಾರೆ, ಯಾರು ಬ್ಯಾಕ್ ಫೂಟ್ ಅಲ್ಲಿ ಇರ್ತಾರೆ ಅವರಿಗೆ. ಬಟ್ ಈಗ ಬ್ಯಾಕ್ ಫೂಟ್ ಅಲ್ಲಿ ಇರೋರು ಫ್ರಂಟ್ ಫೂಟ್ ಅಲ್ಲಿ ಇರೋರಿಗೆ ಕಂಡೀಷನ್ ಹಾಕಿ ನೀವ್ ಇದನ್ನ ಒಪ್ಕೋಬೇಕು, ಯಾಕಂದ್ರೆ ನನ್ನ ಹತ್ರ ಜಾಸ್ತಿ ಶಕ್ತಿ ಇದೆ ಅಂತ. ನಿನ್ನ ಹತ್ರ ಅಷ್ಟು ನಿಜವಾಗ್ಲೂ ಶಕ್ತಿ ಇದ್ರೆ 40 ದಿನದಿಂದ ನೀನ್ ಏನ್ ಮಾಡ್ತಿದ್ದೆ, ಮತ್ತೆ ನಿನ್ನ ಶಕ್ತಿಯನ್ನು ಉಪಯೋಗಿಸ್ಬೇಡ ಅಂತ ನಿನಗೆ ಯಾರು ಹೇಳಿರ್ಲಿಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ದ ವರ್ಲ್ಡ್ ಮಸ್ಟ್ ನೋ. ಈಗ ಟ್ರಂಪ್ ಏನೇ ಥ್ರೆಟ್ ಕೊಡ್ಬೋದು. ಈಗ ಹೇಗಾಗಿದೆ ಅಂದ್ರೆ, ಇದು ಹುಲಿ ಬಂತು ಹುಲಿ ಅಂತ ಒಂದು ಕತೆ ಇರತ್ತಲ್ಲ, ಅಂದ್ರೆ ತೋಳ ಬಂತು ತೋಳ ಅಂತ ಹೇಳ್ತಾರಲ್ಲ. ಯಾರೋ ಒಬ್ಬ ಸುಳ್ಳು ಹೇಳ್ತಿದ್ದಂತೆ ಯಾವಾಗ್ಲೂ, ತೋಳ ಬಂತು ತೋಳ ಅಂತ. ಒಂದಿನ ನಿಜವಾಗ್ಲೂ ಬಂತಂತೆ, ಬಟ್ ಅವನ ಕಾಪಾಡಕ್ ಯಾರು ಹೋಗ್ಲಿಲ್ವಂತೆ. ಸೊ ಎಕ್ಸಾಕ್ಟ್ಲಿ ಈಗ ಅಮೆರಿಕದ ಪರಿಸ್ಥಿತಿ ಅದೇ ಆಗಿದೆ. ನೋ ಮ್ಯಾಟರ್ ವಾಟ್ ಯು ಡೂ, ನೀವು ಏನೇ ಮಾಡಿ ಅರ್ಥ ಆಯ್ತಾ, ನಿಮ್ಮ ಮಾತನ್ನ ಪ್ರಪಂಚ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವಂತಹ ಒಂದು ದಿನಗಳೇನಿದೆ, ಆ ದಿನಗಳು ತುಂಬಾ ಹಿಂದೆನೆ ಹೊರಟೋಗಿದೆ. ದೇ ಆರ್ ಲಾಂಗ್ ಗಾನ್. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಸೀಸ್ ಫೈರ್ ಅಂತ ಹೇಳ್ಬಿಟ್ಟು ಏನ್ ಇವ್ರು ಮಾಡಿದ್ರು, ಇದು ಪ್ರಾಬಬ್ಲಿ ಇಟ್ ವಾಸ್ ನೆವರ್ ಬೇಸ್ಡ್ ಆನ್ ಟ್ರಸ್ಟ್. ನಂಬಿಕೆ ಬೇಸಿಸ್ ಮೇಲೆ ಸೀಸ್ ಫೈರ್ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿತ್ತು ಈ ಒಂದು ಸೀಸ್ ಫೈರ್ಗೆ, ಸೀಸ್ ಫೈರ್ ಅನ್ನೋದಕ್ಕಿಂತ ಇದು ಒಂದು ಫಾಲ್ಟ್ ಬಂದಿತ್ತು ಅಷ್ಟೇನೆ. ಸೀಸ್ ಫೈರ್ ಇನ್ನು ಟಾಕ್ಸ್ ನಡೀತಾ ಇದೆ, ಇನ್ನು ಸೀಸ್ ಫೈರ್ ಬಂದಿಲ್ಲ. ಅಮೆರಿಕ 15 ಕಂಡೀಷನ್ ಕೊಡ್ತು, ಅದಕ್ಕೆ ರಿಟರ್ನ್ ಅಲ್ಲಿ ಇರಾನ್ ಇನ್ನೊಂದು 10 ಕಂಡೀಷನ್ ಕೊಡ್ತು. ಬಟ್ ದ ವರ್ಸ್ಟ್ ಪಾರ್ಟ್ ಇಸ್,
ಇರಾನ್ ತನ್ನ ಒಂದು ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಅಂದ್ರೆ ತನ್ನ ಒಂದು ಪಾಯಿಂಟ್ಸ್ ಏನಿತ್ತು ಅದರಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಅಂಡ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಕನ್ಸರ್ನ್ಸ್ ವಿಚ್ ಐ ಆಲ್ಸೋ ಸೆಕೆಂಡ್. ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ಏನಿದೆ ದಟ್ ಈಸ್ ವೆರಿ ವೆರಿ ಡೇಂಜರಸ್ ಟು ದ ವರ್ಲ್ಡ್. ಯಾಕಂತ ಹೇಳಿದ್ರೆ ಅವರ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಡಿಸ್ಟ್ರಕ್ಷನ್ ಆಫ್ ಇಸ್ರೇಲ್. ಅವರು ಡೆತ್ ಟು ಇಸ್ರೇಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ಕಂಟ್ರಿ ತಗೊಳ್ಳಿ ನೀವು, ಮೋಸ್ಟ್ಲಿ ಆ ಎಲ್ಲಾ ಕಂಟ್ರೀಸ್ ನ ನೀವು ನೋಡಿದೀರಾ ಅಂತ ಹೇಳಿದ್ರೆ ಅವರು ಬರೀ ನ್ಯೂಕ್ಲಿಯರ್ ವೆಪನ್ಸ್ ನ ಡೆಟರೆನ್ಸ್ ಗೆ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಒಂದಾಗಿತ್ತು. ಅದಾದ್ಮೇಲೆ ಇನ್ನೊಂದು, ಈ ಅಮೆರಿಕ ಕಡೆಯಿಂದ ಒಂದು ಅಪನಂಬಿಕೆ ಏನಿತ್ತು, ಡಿಸ್ಟ್ರಸ್ಟ್ ಏನಿತ್ತು ಅಂತ ಹೇಳಿದ್ರೆ ಇರಾನಿಗೆ, ಇವರು ಸ್ಟ್ರೇಟ್ ಆಫ್ ಹರ್ಮೂಸ್ ನ ಓಪನ್ ಮಾಡಿಸ್ಬಿಟ್ಟು ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನುವಂತಹ ಯಾವುದೇ ಒಂದು ಗ್ಯಾರಂಟಿ ಇರಲಿಲ್ಲ. ಈಗ ನೋಡಿ, ಈ ಒಂದು ಇದು ಇರೋವಾಗ ಇದು ಏನ್ ಹೇಳ್ತಾರೆ ಹಾಲ್ಟ್ ಇತ್ತು ಈ ಒಂದು ಆಪರೇಷನ್ ಅಲ್ಲಿ. ಆ ಟೈಮಲ್ಲಿ ಅವರು ಡಬಲ್ ಬ್ಲಾಕೇಡ್ ಮಾಡ್ಬಿಟ್ಟು ಇರಾನ್ ಆಯಿಲ್ ಸೋರ್ಸಸ್ ನ, ಅಂದ್ರೆ ಇರಾನ್ ಆಯಿಲ್ ಎಕ್ಸ್ಪೋರ್ಟ್ಸ್ ನ ಅವರು ಕರ್ಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಮೇಲೆ ಇಸ್ರೇಲ್ ಆಂಗಲ್ ಇಂದ ನಾವು ನೋಡಿದ್ವಿ ಅಂದ್ರೆ ಇಸ್ರೇಲ್ ವಾಸ್ ನೆವರ್ ರೆಡಿ ಫಾರ್ ದಿ ಸೀಸ್ ಫೈರ್. ಅವರು ಹಜ್ಬುಲ್ಲಾಹ್ ಮೇಲೆ ಅವರು ಆಪರೇಷನ್ ಮಾಡ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಆಗಿ ಅದು ನಡೀತಾನೆ ಇದೆ ಲೆಬನನ್ ಅಲ್ಲಿ. ಸೊ ಇಂತಹ ಒಂದು ಕಂಡೀಷನ್ ಇರೋದ್ರಿಂದ ಇಲ್ಲಿ ಯಾವ ಪಾರ್ಟೀಸ್ ಮಧ್ಯದಲ್ಲೂ ಟ್ರಸ್ಟ್ ಇಲ್ಲ. ಅಂಡ್ ದ ವರ್ಸ್ಟ್ ಪಾರ್ಟ್ ಆಫ್ ಆಲ್ ಆಫ್ ದಿಸ್ ಇಸ್ ಪಾಕಿಸ್ತಾನ್ ಮೀಡಿಯೇಟ್ ಮಾಡ್ತಾ ಇರೋದು. ಸೊ ಪಾಕಿಸ್ತಾನದಂತಹ ಒಂದು ಮೀಡಿಯೇಟರ್, ಯಾಕಂತ ಹೇಳಿದ್ರೆ ಆಸಿಮ್ ಮುನೈರ್ ಇಸ್ ಡಬಲ್ ಏಜೆಂಟ್. ಅವನು ಟ್ರಂಪ್ ಸಪೋರ್ಟ್ ತಗೊಂಡು ಅಮೆರಿಕ ಸಪೋರ್ಟ್ ಇಲ್ದಿರ ಯಾರು ಈ ತರದ ಒಂದು ಟಾಪ್ ಪೊಸಿಷನ್ ಗೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಇಮೇಜಸ್ ಅಲ್ಲಿ ಹಿ ಸರ್ಪಾಸಿಂಗ್ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್. ಸೊ ಎಲ್ಲರಿಗೂ ಗೊತ್ತಿದೆ ಯಾರು ಇವತ್ತು ಪಾಕಿಸ್ತಾನ ನಡೆಸ್ತಿದ್ದಾರೆ ಅಂತ. ಸೊ ಬೇಸಿಕ್ಲಿ ದೇ ಆರ್ ಟು ದ ಮಿಲಿಟರಿ ಡಿಕ್ಟೇಟರ್ಶಿಪ್ ಒನ್ಸ್ ಅಗೇನ್. ದೇ ಆರ್ ಆಲ್ಮೋಸ್ಟ್ ಬ್ಯಾಕ್. ಜಸ್ಟ್ ಒಂದು ಹೆಸರಿಗೋಸ್ಕರ ಒಂದು ಪ್ರಜಾಪ್ರಭುತ್ವ ಅಂತ ಉಳ್ಕೊಂಡಿದೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಅದಾದ್ಮೇಲೆ ಮೀಡಿಯೇಷನ್ ಅಲ್ಲಿ ಅವನಿಗೆ IRGC ಜೊತೆ ಕೂಡ ತುಂಬಾ ಡೀಪ್ ಕನೆಕ್ಟ್ಸ್ ಇದೆ. ಸೊ ಎಲ್ಲಿ ಯಾವಾಗ ಡಬಲ್ ಕ್ರಾಸ್ ಮಾಡ್ತಾರೆ, ಯಾರು ಹೇಗೆ ಟ್ರಬಲ್ ಮಾಡ್ತಾರೆ, ಅಂಡ್ ಈ ಒಂದು ಮೋಸ ಅನ್ನೋದು ಅದು ಪಾಕಿಸ್ತಾನದ ರಕ್ತದಲ್ಲೇ ಇದೆ. ಅರ್ಥ. ಸೊ ಇಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ನಂಬಿಕೆ ಇಲ್ದಿರ ನೀವು ಅಲ್ಲ ಸುನಿಲ್ ಅವರೇ, ಇಲ್ಲಿ ಮೇನ್ಲಿ ಅಮೆರಿಕದವರು ಫಸ್ಟ್ ಕಂಡೀಷನ್ ಹಾಕ್ಬಿಟ್ಟು ಇದನ್ನ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸಂಧಾನ ಮಾತುಕತೆ ಅಂತ ಹೇಳಿದ್ರೆ ಯಾವ ಸಂಧಾನ ಆಗುತ್ತೆ ಅಂತ ಫಸ್ಟ್ ಹೋಗ್ಬೇಕು, ಮೀಟಿಂಗ್ ಆಗ್ಬೇಕು. ಇಂತ ಕಂಡೀಷನ್ಸ್ ನಮ್ಮವಿದಾವೆ, ನಿಮ್ಮ ಕಂಡೀಷನ್ಸ್ ಇವಿದಾವೆ, ಯಾವ್ದಾದ್ರು ಒಂದು ಬಾರ್ಗಿನ್ ಆದ್ರೂ ಮಾಡ್ಬೇಕು. ಆ ರೀತಿಯಾಗಾದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದು ಬರ್ಬೋದು ತಾರ್ಕಿಕ ಅಂತ್ಯಕ್ಕೆ. ಫಸ್ಟೇ ಕಂಡೀಷನ್ಸ್ ಕಳ್ಸ್ಬಿಟ್ಟು ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ಸಂಧಾನ ಮಾತುಕತೆ ಅಂದ್ರೆ ಅಂತ ಮಾತುಕತೆ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಈಗ ಇರಾನ್ ಪ್ರಶ್ನೆ ಸರಿಯಾಗಿ ಇದೆ ಅವ್ರದ್ದು. ಅಲ್ಲ, ಅವಶ್ಯಕತೆ ಅನ್ನೋದಕ್ಕಿಂತ ನಾವೇನ್ ಹೇಳ್ಬೇಕು ಅಂತ ಹೇಳಿ, ಈ ಒಂದು ಮಾತುಕತೆ ಈ ರೀತಿ ನೀವು ಶುರು ಮಾಡೋಗೇ ಇಲ್ಲ. ನೀವು ಹೋಗ್ತಿರೋದು ಮಾತಾಡೋದಕ್ಕೆ ಕಂಡೀಷನ್. ಈಗ ಇರಾನ್ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅವ್ರು ಹೇಗ್ ಮಾಡ್ತಿದ್ದಾರೆ, ಅವ್ರಿಗೆ ಏನೇನ್ ಡ್ಯಾಮೇಜಸ್ ಆಗಿದೆ ಎಲ್ಲಾನು ಆಗಿದೆ, ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿಲ್ಲ. ಬಟ್ ಇರಾನ್ ಗಟ್ಟಿಯಾಗಿ ನಿಂತಿದೆ ತನ್ನ ಜಾಗದಲ್ಲಿ. ಅಮೆರಿಕ ಮತ್ತೆ ಇಸ್ರೇಲ್ ಜಾಸ್ತಿ ಏನು ಮಾಡಕ್ ಆಗ್ಲಿಲ್ಲ. ಆ ಒಂದು ರೀಸನ್ಗೋಸ್ಕರ ಈ ಪರಿಸ್ಥಿತಿ ಬಂದಿದೆ. ಇಂಥ ಟೈಮಲ್ಲಿ ನಾನು ಆಗ್ಲೇ ಹೇಳ್ದೆ ಅಲ್ವಾ, ದ ಲೂಸರ್ಸ್ ಆರ್ offering conditions to talk with the ones who are holding on. ಗೆದ್ರು ಇರಾನ್ ಗೆದ್ದಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಇವ್ರ ಕಂಡೀಷನ್ ಆಗ್ತಾ ಇದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿ ನಡೆದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಡ್ಯಾಮೇಜ್ ಫಾರ್ ದ ಹೋಲ್ ವರ್ಲ್ಡ್. ಯಾಕಂತ ಹೇಳಿದ್ರೆ ಸ್ಟೇಟ್ ಆಫ್ ಹರ್ಮೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಇವತ್ತು, ಸ್ಪೆಷಲಿ ಆಫ್ಟರ್ ಡಬಲ್ ನೇವಲ್ ಬ್ಲಾಕೇಡ್. ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಈಗ ಇರಾನ್ ಈಗ ಅಮೆರಿಕ ನಂಬ್ತಿಲ್ಲ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಅದು ದಟ್ ಈಸ್ ದಿ ಅದರ್ ರೀಸನ್. ಅದನ್ನೆಲ್ಲ ಮಾಡಬಾರ್ದಾಗಿತ್ತು ಅಮೆರಿಕ. ದೇರ್ ವರ್ ಅದರ್ ವೇಸ್ ಟು ನೆಗೋಷಿಯೇಟ್. ಅಂಡ್ ಪಾಕಿಸ್ತಾನದಂತಹ ಒಂದು ಅಂತ ದೇಶನ, ಒಂದು ಟೆರರಿಸ್ಟ್ ನೇಷನ್ ಅವರು ಇದಕ್ಕೆ ಮೀಡಿಯೇಷನ್ಗೆ ಅವ್ರು ಯೂಸ್ ಮಾಡ್ಕೊತಿದ್ದಾರೆ ಅಂದ್ರೆ ಎಂತ ದುರ್ಗತಿ ಬಂದಿದೆ ಪಾಕಿಸ್ತಾನ, ಅಮೆರಿಕಾಗೆ. ನೀವೇ ಯೋಚನೆ ಮಾಡಬಹುದು. ಬ್ಯಾಕ್ ಟು ಯು. ಓಕೆ, ಥ್ಯಾಂಕ್ ಯು ಸುನಿಲ್ ಅವರೇ. ಮತ್ತೊಮ್ಮೆ ಸಿಗೋಣ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಡ್ ಪಾರ್ಟ್ ಆಗಿ ನೋಡ್ತಾ ಹೋದಾದ್ರೆ ನಾವು ಅಲ್ಲಿ ಯುದ್ಧ ಆಗ್ತಿರುವಂಥದ್ದು, ಅದರ ಪರಿಣಾಮ, ಸಂಧಾನ ಆಗುತ್ತಾ, ಸಮರ ಆಗುತ್ತಾ ಅನ್ನುವಂಥದ್ದು ನೋಡ್ತಾ ಇದ್ವಿ. ಬಟ್ ಅಲ್ಲಿ ಈಗ ಆಗ್ತಾ ಇರುವಂಥ ಕಂಡೀಷನ್ಸ್ಗಳಿಗೆ ಒಪ್ಕೊಳ್ತಾ ಇಲ್ಲ ಇರಾನ್. ಹರ್ಮೂಸ್ ಬೇರೆ ಬ್ಲಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮುಂದುವರೆದಿದೆ.